ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬದನೆಕಾಯಿ ಟೊಮೊಟೊ ಹುಳಿ ಚಟ್ನಿ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು: ಒಣಮೆಣ್ಸಿನ್ಕಾಯಿ, ಧನಿಯಾ, ಜೀರಿಗೆ, ಬದನೆಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಕಲ್ಲುಪ್ಪು ಮತ್ತು ಟೊಮೊಟೊ, ಒಂದು ಸ್ವಲ್ಪ ಹುಣಸೆಹಣ್ಣು. ಇವಾಗ ನಾನು ಫಸ್ಟು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಧನಿಯಾ ಮತ್ತು ಒಣಮೆಣ್ಸಿನ್ಕಾಯಿ ನೀಟಾಗಿ ಹುರ್ಕೊತಾ ಇದ್ದೀನಿ. ಇವಾಗ ನೋಡಿ, ಇದು ಸ್ವಲ್ಪ ರೋಸ್ಟ್ ಆದಮೇಲೆ ಜೀರಿಗೆನ ಹಾಕ್ಕೋಬೇಕು. ಫಸ್ಟೇ ಹಾಕ್ಕೊಂಡ್ರೆ ಅದು ತುಂಬಾ ಸೀದೋಗಿಬಿಡುತ್ತೆ. ಹಂಗಾಗಿ ಇದು ಎರಡು ಫ್ರೈ ಆದಮೇಲೆ ಲಾಸ್ಟಲ್ಲಿ ಜೀರಿಗೆ ಹಾಕ್ಕೋಬೇಕು. ನೋಡಿ, ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಹಾಕಿ ಒಂದು ಸ್ವಲ್ಪ ಹಂಗೆ ಫ್ರೈ ಮಾಡಿಕೊಂಡ್ರೆ ಸಾಕು, ಫ್ರೈ ಆಗಿಬಿಡುತ್ತೆ. ಇದು ಕಬ್ಬಿಣದ ಬಾಣಲೆ ಆಗಿರೋದ್ರಿಂದ ಬೇಗನೆ ಫ್ರೈ ಆಗಿಬಿಡುತ್ತೆ. ಇವಾಗ ನಾನೊಂದು ಪ್ಲೇಟ್ಗೆ ತೆಗೆದಿಕ್ಕೊತಾ ಇದ್ದೀನಿ. ನೋಡಿ, ಪ್ಲೇಟಿಗೆ ತೆಗೆದಿಕ್ಕಿ ತಣ್ಣಗಾಗೋಕ್ಕೆ ಬಿಡ್ತಾಯಿದ್ದೀನಿ. ಮತ್ತು ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು 4-5 ಬದನೆಕಾಯಿನ ಈ ರೀತಿ ಉಪ್ಪು ಮತ್ತು ಅರಿಶಿನ ಹಾಕಿರೋ ನೀರಲ್ಲಿ ನೆನೆಸಿದ್ದೆ ಸ್ವಲ್ಪ ಹೊತ್ತು. ಅದನ್ನು ಇವಾಗ ಸೇರಿಸ್ಕೊಂಡು ನೀಟಾಗಿ ಹುರ್ಕೊತಾ ಇದ್ದೀನಿ. ಉಪ್ಪು ಅರಿಶಿನ ಹಾಕೋದ್ರಿಂದ ಬದನೆಕಾಯಿ ಕಪ್ಪಗಾಗಲ್ಲ. ಹಂಗಾಗಿ ನಾವು ನೀರಲ್ಲಿ ಹಾಕುವಾಗ ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಹುರ್ಕೋಬೇಕು. ನಾವು ಈ ರೀತಿ ಸ್ಪೂನಲ್ಲಿ ಪ್ರೆಸ್ ಮಾಡಿದ್ರೆ ನೀಟಾಗಿ ಮೆತ್ತಗಾಗಬೇಕು, ಆವಾಗ ಹುರಿದಿದೆ ಅಂತ ಅರ್ಥ. ಮತ್ತು ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು ಈರುಳ್ಳಿನ ಮತ್ತು ಒಂದೆರಡು ಕಡ್ಡಿ ಕರಿಬೇವನ್ನ ಹಾಕ್ಕೊಂಡು ನೀಟಾಗಿ ಹುರ್ಕೊತಾ ಇದ್ದೀನಿ. ನೋಡಿ, ಹುರ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಸಾಫ್ಟಾಗಿ ಆಗಬೇಕು ಟೊಮೊಟೊ, ಇಲ್ಲಾಂದರೆ ಚೆನ್ನಾಗಿರಲ್ಲ. ನೋಡಿ, ಸ್ವಲ್ಪ ಹುಣಸೆಹಣ್ಣನ್ನು ಫಸ್ಟೇ ನೆನೆಸಿಕ್ಕಿದ್ದೆ ನಾನು ಹಾಕಿ ನೀಟಾಗಿ ಫ್ರೈ ಮಾಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ನೋಡಿ, ಇವಾಗೆಲ್ಲ ತಣ್ಣಗಾಯಿತು. ನಾನು ಫಸ್ಟು ಧನಿಯಾ, ಮೆಣಸಿನ್ಕಾಯಿ, ಜೀರಿಗೆನ ಹಾಕ್ಕೊಂಡು ನೀಟಾಗಿ ಪುಡಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನೀವು ಇದೇ ರೀತಿ ಮಿಕ್ಸಿಯಲ್ಲಾದರೂ ರುಬ್ಕೋಬೋದು. ನೋಡಿ, ಇವಾಗ ಮತ್ತೆ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಫ್ರೈ ಮಾಡಿದ್ವಲ್ಲ ಅದನ್ನು ಹಾಕ್ಕೊಂಡು ಕಲ್ಲುಪ್ಪನ್ನು ಹಾಕ್ಕೊಂಡು ನೀಟಾಗಿ ರುಬ್ತಾ ಇದ್ದೀನಿ ನಾನು. ಮತ್ತು ಬದನೆಕಾಯಿ ಲಾಸ್ಟಲ್ಲಿ ಹಾಕಿ ರುಬ್ಕೊಂಡ್ರೆ ಈ ರೀತಿ ಚಟ್ನಿ ರೆಡಿ ಆಗುತ್ತೆ. ನೋಡಿ, ರೆಡಿ ಆಯಿತು. ಇವಾಗ ಒಂದು ಚಿಕ್ಕ ಒಗ್ಗರಣೆ ಕೊಡೋಣ. ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಒಂದು 4-5 ಹಾಕ್ಕೊಂಡು ಈ ಚಟ್ನಿನ ಹಾಕ್ಕೊಂಡ್ರೆ ಅನ್ನಕ್ಕೂ, ರೊಟ್ಟಿಗೂ ಮತ್ತು ಚಪಾತಿಗೂ, ಮುದ್ದೆಗೂ ತುಂಬಾ ಟೇಸ್ಟಿಯಾಗಿರುತ್ತೆ.